ವೆಲ್ಕಮ್ ಟು ಎಪಿಸೋಡ್ 1 ಆಫ್ ಟ್ರೈಂಗ್ ವೈರಲ್ ಈವ್ನಿಂಗ್ ಸ್ನ್ಯಾಕ್ಸ್. ಇವತ್ತು ನಾವು ಚೀಸಿ ವೆಜ್ ಕಾರ್ನ್ ಟೋಸ್ಟನ್ನು ಟ್ರೈ ಮಾಡ್ತೀವಿ. ನೋಡಿ ಸ್ಪೆಷಲಿ ಇದನ್ನು ನಾವು ಬ್ಯಾಚುಲರ್ಸ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ನೋಡಿ ಚೀಸು, ಕಾರ್ನು, ಬ್ರೆಡ್ಡು ಮತ್ತು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಇದನ್ನೆಲ್ಲ ಗ್ರೇಟ್ ಮಾಡ್ಕೊಂಡು ನೋಡಿ. ಗ್ರೇಟೆಡ್ ಆನಿಯನ್ ಚಾಪ್ ಮಾಡಿರೋ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಕಾರ್ನ್ ಬೇಯಿಸಿರೋ ಕಾರ್ನ್ ಆಯಿತಾ, ಲೈಟಾಗಿ ಮತ್ತು ಕಾರ್ನ್ನ ಗ್ರೇಟ್ ಮಾಡ್ಕೋಬೇಡಿ. ಇದು ಮಾಡೋದು ತುಂಬ ಈಸಿ, ತುಂಬ ಟೇಸ್ಟಿಯಾಗಿತ್ತು. ಸೇಮ್ ಪಿಜ್ಜಾ ಟೇಸ್ಟ್ ಇತ್ತು, ಸಿಮಿಲರ್. ಹೌದು. ಸ್ವಲ್ಪ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ, 2 ರಿಂದ 3 ಚಿಲ್ಲಿ ಹಾಕ್ಕೊಂಡು ಈಗ ಇದಕ್ಕೆ ಬೇಕಾಗಿರೋದೇನೆಂದರೆ ಚೀಸ್ನ ಗ್ರೇಟ್ ಮಾಡ್ಕೊತಾ ಇದ್ದೀವಿ. ನೀವು ನಾರ್ಮಲ್ ಚೀಸು ಹಾಕ್ಬೋದು, ಆದರೆ ನಾವಿಲ್ಲಿ ಮೊಸರೆಲ್ಲ ಚೀಸ್ ಹಾಕಿದ್ದೀವಿ. ಅದರಿಂದ ಪಿಜ್ಜಾ ಥರ ಚೀಸ್ ಫುಲ್ ಬರುತ್ತೆ. ಹಾಂ, ಉದ್ದ ಚೀಸ್ ಫುಲ್ ಬಂದಿತ್ತು, ಆದರೆ ನಾವು ಅದನ್ನು ರೆಕಾರ್ಡ್ ಮಾಡಲಿಲ್ಲ ಅಲ್ಲ. ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಂಗೆ ಉಪ್ಪು. ಹಾಂ, ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗೇನೋ, ಬ್ಲ್ಯಾಕ್ ಪೆಪ್ಪರ್. ಇದು ಖಾರ ಸ್ವಲ್ಪ ನೋಡಿ ಹಾಕಿ. ನಾವು ಮಾಡಿದ್ದು ಸ್ವಲ್ಪ ಖಾರ ಆಗಿತ್ತು, ಅದಕ್ಕೆ ಸ್ವಲ್ಪ ನೋಡಿ ಹಾಕಿ ಖಾರನ. ಆಮೇಲೆ ಮಿಲ್ಕ್ ಹಾಕ್ಕೊತಾ ಇದ್ದೀವಿ. ಶಾಕಿಂಗ್ ಇಂಗ್ರೀಡಿಯೆಂಟ್, ಬಟ್ ಮಿಲ್ಕ್ ಆ್ಯಡ್ ಮಾಡಬೇಕು ಆಯಿತಾ. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದು ಒಂಥರ ಪೇಸ್ಟ್ ಥರ ಆಗಬೇಕು. ಹಾಂ, ಆಮೇಲೆ ಈಗ ಬಟರ್ ಹಾಕ್ಕೋಬೇಕು. ಆ್ಯಕ್ಚುಲಿ ನಮ್ಮ ಹತ್ರ ಬಟರ್ ಇರಲಿಲ್ಲ, ಗೀ ಯೂಸ್ ಮಾಡ್ತಾ ಇದ್ದೀವಿ. ಗೀನ ಬ್ರೆಡ್ಗೆ ಎಲ್ಲ ಸ್ಪ್ರೆಡ್ ಮಾಡಿ ಈಗ ನಾವೇನು ಮಾಡಿಟ್ಟಿದ್ದೀವಲ್ಲ ಫಿಲ್ಲಿಂಗ್, ಅದನ್ನು ಫುಲ್ ಬ್ರೆಡ್ಗೆ ಕಂಪ್ಲೀಟ್ ಸ್ಪ್ರೆಡ್ ಮಾಡ್ಕೋಬೇಕು. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದಲ್ಲ. ಟೇಸ್ಟ್ ಮಾತ್ರ ಮಸ್ತ್ ಇತ್ತು. ಸ್ಮೆಲ್ ಏಕ್ದಮ್ ಇದು ಮಾಡ್ತಿದ್ವಲ್ಲ, ಅವಾಗ ಡಾಮಿನೋಸಲ್ಲಿ ಹೋದಾಗ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಬರ್ತಿತ್ತು. ಆಮೇಲೆ ನಾವು ಇದಕ್ಕೆ ಪೆರಿನೂ ಆ್ಯಡ್ ಮಾಡಿದ್ದೀವಿ. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ತವಾ ಮೇಲೂ ಮಾಡ್ಬೋದು, ಬಟ್ ನಾವು ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀವಿ. ಸೊ 5 ಮಿನಿಟ್ಸ್ ಮಾಡಿದ್ರೆ ಸಾಕಾಗುತ್ತೆ. ಹಾಂ, ನಾವಲ್ಲಿ ಸೆಟ್ಟಿಂಗ್ ಮಾಡುವಾಗ 10 ಮಿನಿಟ್ಸ್ ಮಾಡಿದ್ವಿ, ಬಟ್ ಯಾಕಂದರೆ ಅದು ಕೆಲವೊಂದು ಬ್ರೆಡ್ ದಪ್ಪ ಇರುತ್ತಲ್ಲ, ಅದಕ್ಕೆ 10 ಮಿನಿಟ್ಸ್. ನಮ್ಮದು ಬ್ರೆಡ್ ಸ್ವಲ್ಪ ತೆಳ್ಳಗಿದೆ, ಅದಕ್ಕೆ 5 ಮಿನಿಟ್ಸ್. ಆಮೇಲೆ ಈಗ ರೆಡಿ ಆಗಿದೆ. ಪಿಜ್ಜಾ ಕಟ್ಟರಿಂದ ಕಟ್ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲೇ ಸ್ವಲ್ಪ ಚೀಸ್ ಫುಲ್ ಕಾಣಿಸುತ್ತೆ, ಸ್ವಲ್ಪ ಲೈಟಾಗಿ. ಸೊ ಟೇಸ್ಟ್ ಮಾಡಿ ಹೇಳ್ತೀಯಾ? ಇಟ್ಸ್ ಅಮೇಝಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ಬಾಯ್. ಥ್ಯಾಂಕ್ ಯು.